ಇಳೆಯಾಂಡ ಗುಡಿಮಾರ. ಚೋಳ ದೇಶದ ಈಗಿನ ತಮಿಳುನಾಡು ರಾಜ್ಯದಲ್ಲಿ ಇಳೆಯಾಂಡಗುಡಿ ಎಂಬ ಊರಿನಲ್ಲಿ ಮಾರನೆಂಬ ಒಬ್ಬ ಶಿವಭಕ್ತನಿದ್ದನು. ಇಳೆಯಾಂಡಗುಡಿ ಎಂಬ ಈ ಊರಿಗೆ ಕನಿಷ್ಠ ಘಟಿಕಾಪುರಂ ಎಂಬ ಹೆಸರು ಇತ್ತು. ಅವನಿಗೆ ಒಬ್ಬ ಹೆಂಡತಿ ಮತ್ತು ಒಬ್ಬ ಮಗ ಇದ್ದರು. ಒಕ್ಕಲುತನವೇ ಅವನ ಕಾಯಕ. ತನ್ನದೇ ಆದ ಒಂದಿಷ್ಟು ಭೂಮಿ ಮತ್ತು ಸ್ವಲ್ಪ ತೋಟವಿತ್ತು. ಆಲಸಿಯಾಗದೆ ದಿನಾಲು ಹೊಲದಲ್ಲಿ ಮೈಮುರಿ ದುಡಿದು ಸಾಕಷ್ಟು ಗೊಬ್ಬರ ಹಾಕಿ ಹದ ಮಾಡಿ ಬಿತ್ತಿ ಕಸಕಳೆಯನ್ನು ತೆಗೆಯುತ್ತಿದ್ದುದರಿಂದ ವಿಶೇಷ ಧಾನ್ಯ ಸಂಪಾದನೆಯಾಗುತ್ತಿತ್ತು. ಅಷ್ಟೆಲ್ಲವನ್ನೂ ತನಗಾಗಿ ಅವನು ಉಪಯೋಗಿಸುತ್ತಿರಲಿಲ್ಲ. ಹಸಿದು ಬಂದ ಜಂಗಮರಿಗೆ ಬಡವರಿಗೆ ಉಣಬಡಿಸುವುದೆಂದರೆ ಅವನಿಗೆ ಎಲ್ಲಿಲ್ಲದ ಉತ್ಸಾಹ. ಅಂತಹ ಅತಿಥಿಗಳ ಸಂಖ್ಯೆ ಹೆಚ್ಚಿದಷ್ಟು ಅವನ ಸಂತೋಷ ಉಕ್ಕೇರುತ್ತಿತ್ತು. ಹಸಿದು ಹೋದ ಯಾವನೂ ಅವನ ಮನೆಯಿಂದ ನಿರಾಶನಾಗಿ ಹಿಂದಿರುಗುತ್ತಿರಲಿಲ್ಲ. ದಿನ ಕಳೆದಂತೆ ಮಾರ ಭಕ್ತನ ದಾಸೋಹದ ಕೀರ್ತಿ ಆ ನಾಡಿನ ತುಂಬೆಲ್ಲ ಹಬ್ಬಿತು. ಜಂಗಮರು, ಶಿವಭಕ್ತರು, ಅಸಹಾಯಕರು ಗುಂಪು ಕಟ್ಟಿಕೊಂಡು ಬರಲಾರಂಭಿಸಿದರು. ತಿಳಿ ಮನದ ಹಿರಿ ಭಕ್ತನಾದ ಅವನು ಅವರ ಸೇವೆಯಲ್ಲಿ ಸ್ವಲ್ಪವೂ ಬೇಸರಿಕೆಯನ್ನು ತೋರುತ್ತಿರಲಿಲ್ಲ. ಹೊಲದಲ್ಲಿಯೂ ಬೆವರು ಸುರಿಸಿ ದುಡಿಯುತ್ತಿದ್ದ. ಸಮಯಕ್ಕೆ ಸರಿಯಾಗಿ ಮಳೆಯೂ ಬೀಳುತ್ತಿತ್ತು. ಆದುದರಿಂದ ದವಸ ಧಾನ್ಯಗಳ ಕೊರತೆಯೂ ಅವನಿಗೆ ಆಗುತ್ತಿರಲಿಲ್ಲ. ಗಂಡನ ಮನವನ್ನರಿತು ನಡೆಯುವ ಸುಶೀಲೆಯಾದ ಹೆಂಡತಿ, ತಂದೆಯ ಕೆಲಸದಲ್ಲಿ ನೆರವಾಗುವ ಮಗ ಎಂದ ಮೇಲೆ ಕೇಳಬೇಕೇನು. ಹೊರಗಿನ ಹೊಲದ ಬೇಸಾಯದ ಜೊತೆಗೆ ಒಳಗಿನ ಹೊಲದ ಬೇಸಾಯವನ್ನೂ ಮಾರಭಕ್ತನು ಕೈಗೊಂಡಿದ್ದನು. ಶಿವನ ನೆನಹೆಂಬ ನೇಗಿಲಿಗೆ ಅರಿಷಡ್ವರ್ಗಗಳೆಂಬ ಎತ್ತುಗಳನ್ನು ಹೂಡಿ ಅತ್ತ ಇತ್ತ ಹರಿದಾಡುವ ಮನಸ್ಸನ್ನು ಹಿಡಿದು ಹಗ್ಗವನ್ನಾಗಿ ಮಾಡಿಕೊಂಡು ಹೃದಯವೆಂಬ ಹೊಲವನ್ನು ಉತ್ತು ಹದಗೊಳಿಸಿ ಶಿವಭಕ್ತಿಯ ಬೀಜಗಳನ್ನು ಬಿತ್ತುತ್ತಿದ್ದ. ದುಷ್ಟವಾಸನೆ, ಕೀಳು ಲಾಲಸೆಗಳೆಂಬ ಕಳೆಯನ್ನು ಕಿತ್ತು ಶಿವಕೃಪೆಯೇ ಮಳೆಯಾಗಿ ಸುರಿಯುತ್ತಿರಲು ಭಕ್ತಿಯ ಬೆಳೆ ಸುಳಿ ತೆಗೆದು ಬೆಳೆಯಲಾರಂಭಿಸಿತು. ದಾಸೋಹ ಕಾರ್ಯ ನಿರಾತಂಕವಾಗಿ ಮುಂದುವರಿಯುತ್ತಿತ್ತು. ಶೋಧಿಸಿದ ಬೆಳದಿಂಗಳ ಮನದ ಮಾರ ಭಕ್ತನನ್ನು ಶಿವನು ಪರೀಕ್ಷೆ ಮಾಡಬೇಕೆಂದು ಬಯಸಿದನೇನೋ. ಅವನ ಕಣಜ ಕಾಳುಗಳೆಲ್ಲ ತೀರುತ್ತಾ ಬಂದವು. ಸಂಪಾದಿಸಿದ ಸಂಪತ್ತು ಕರಗುತ್ತಾ ಬಂದಿತು. ಆದರೆ ದಾಸೋಹ ಕಾರ್ಯಕ್ಕೆ ಮಾತ್ರ ಯಾವ ಅಡೆತಡೆಯೂ ಬರಲಿಲ್ಲ. ಊಟಕ್ಕೆ ಬರುವವರ ಸಂಖ್ಯೆ ಕಡಿಮೆಯಾಗಲಿಲ್ಲ. ತನಗಿದ್ದ ಭೂಮಿಯಲ್ಲಿ ಬಹುಪಾಲು ಮಾರಿಯಾಯಿತು. ಭೂಮಿ ಕಿರಿದಾದಂತೆ ಮನಸ್ಸು ಹಿರಿದಾಯಿತು. ಮನೆ ಬಡವಾದಂತೆ ಮನಸ್ಸು ಶ್ರೀಮಂತವಾಯಿತು. ಕೊನೆಗೆ ಉಳಿದುದು ಒಂದೇ ಒಂದು ಕೋಲು ನೆಲ, ಒಂದು ಚಿಕ್ಕ ಮನೆ. ಹೆಂಡತಿಯ ಮೈ ಮೇಲಿನ ಆಭರಣ, ಬಹುಬೆಲೆಯ ಜರತಾರಿ ಸೀರೆ ಎಲ್ಲವನ್ನೂ ದಾಸೋಹಕ್ಕಾಗಿ ಮಾರಿಬಿಟ್ಟನು. ತನಗೊಂದು ಕೌಪೀನ, ಮಗನಿಗೊಂದು ಕೌಪೀನ, ಹೆಂಡತಿಗೊಂದು ಸೀರೆ, ಇಷ್ಟೇ ಅವರ ಮನೆಯಲ್ಲಿದ್ದ ಬಟ್ಟೆ ಬರೆಗಳು. ಶಿವನ ದಾರಿಯಲ್ಲಿ ಮುಂದುವರಿಯುತ್ತಿದ್ದ ಮಾರಭಕ್ತನಿಗೆ ದೇಹವನ್ನು ಮುಚ್ಚುವ ಬಟ್ಟೆಗಳ ಬಗ್ಗೆ ಆಸಕ್ತಿಯೇ ಉಳಿದಿರಲಿಲ್ಲ. ಬಡತನ ಅವನ ಭಕ್ತಿಯಲ್ಲಿ ಷಡ್ಭಾಗದ ಇನಿತನ್ನೂ ಕಡಿಮೆ ಮಾಡಲು ಸಮರ್ಥವಾಗಲಿಲ್ಲ. ತನ್ನ ಮನೆಗೆ ಬಂದ ಅತಿಥಿಗಳು ಎಲ್ಲರನ್ನೂ ಶಿವನ ಸ್ವರೂಪಿಗಳೆಂದು ಕಾಣುವ ಅವನ ಭಾವ ದಿನದಿನಕ್ಕೂ ಬಲಿಯತೊಡಗಿತು. ಅವನ ಬಡತನ ಅವನ ಶಿವಭಕ್ತಿಗೆ ಧಕ್ಕೆಯನ್ನುಂಟು ಮಾಡಲಿಲ್ಲ. ಮನಸ್ಸು ಬಡತನದಲ್ಲಿ ದುರ್ಬಲವಾಗುತ್ತದೆ. ಆದರೆ ಮಾರನಿಗೆ ಬಡತನವು ಒಂದು ಅಡೆತಡೆಯಾಗಲಿಲ್ಲ. ದಾಸೋಹವನ್ನು ನಿರಂತರವಾಗಿ ಅಂತಃಕರಣಪೂರ್ವಕವಾಗಿ ಅವನು ನಡೆಸುತ್ತಾ ಬಂದನು. ಅವನ ಮನಸ್ಥಿತಿಯಲ್ಲಿ ಶಿವಸ್ವರೂಪಿಗಳು ಯಾವಾಗ ಬಂದಾರೋ, ಕೊನೆಗೆ ನನ್ನ ದೇಹದಲ್ಲಿಯೇ ಅರ್ಧವನ್ನು ಅವರಿಗೆ ಯಾವಾಗ ಕೊಟ್ಟೇನೋ, ನನಗೆ 2 ಕಣ್ಣಿವೆಯಲ್ಲ, ಒಂದನ್ನಾದರೂ ಅವರಿಗೆ ಕೊಡಬೇಡವೇ, ಜೀವವನ್ನೇ ಬೇಡುವ ಶರಣನೊಬ್ಬನೂ ಬರಲಿಲ್ಲವಲ್ಲ ಎಂದು ಯಾವಾಗಲೂ ಹಂಬಲಿಸುತ್ತಾ ಇದ್ದ. ಅವನ ಹಂಬಲ ಹಣ್ಣಾಗುವ ಕಾಲ ಕೊನೆಗೆ ಬಂದೇ ಬಿಟ್ಟಿತು. ಒಂದು ದಿನ ಧಾರಾಕಾರವಾಗಿ ಆಕಾಶವೇ ಹರಿದು ಹೋಗಿದೆಯೇನೋ ಎಂಬಂತೆ ಮಳೆ ಸುರಿಯತೊಡಗಿ. ರಾತ್ರಿ ಆದುದರಿಂದ ಕತ್ತಲೆ ಹೆಪ್ಪುಗಟ್ಟಿತ್ತು. ಗುಡುಗು, ಸಿಡಿಲು, ಮಿಂಚು ಇವುಗಳ ಆರ್ಭಟದಿಂದ ವಾತಾವರಣವು ಮತ್ತೂ ಭಯಾನಕವಾಗಿದೆ. ತನ್ನದಾಗಿ ಉಳಿದ ಕೋಲುದ್ದದ ಹೊಲವನ್ನು ಮಾರಭಕ್ತ ನಿನ್ನೆ ತಾನೇ ಬಿತ್ತಿ ಬಂದಿದ್ದ. ಹೊರಗೆ ಕಾಲಿಡಲು ಸಾಧ್ಯವೇ ಇರಲಿಲ್ಲ. ಮನೆಯಲ್ಲಿ ಒಡಕು ಕಾಳಿಲ್ಲ. ಹಾಗೆ ನೋಡಿದರೆ 2 ದಿನಗಳಿಂದ ಅವನ ಮನೆಯಲ್ಲಿ ಯಾರೂ ಹೊಟ್ಟೆ ತುಂಬ ಊಟವನ್ನೇ ಮಾಡಿರಲಿಲ್ಲ. ಬಂದ ಅತಿಥಿಗಳು, ಜಂಗಮರು ಉಂಡು ಉಳಿದ ಅಲ್ಪ ಸ್ವಲ್ಪ ಪ್ರಸಾದವನ್ನು 3 ಹಂಚಿಕೊಂಡು ಸೇವಿಸಿದ್ದರು.
ಆ ದಿನವಂತೂ ಎಲ್ಲರಿಗೂ ಉಪವಾಸ. ಆದರೇನು, ಅದನ್ನೇ ಅವರು ಶಿವರಾತ್ರಿ ಎಂದು ಭಾವಿಸಿದರು. ಶಿವಭಕ್ತರಾರೂ ಇಂದು ಮನೆಗೆ ಬರಲಿಲ್ಲವಲ್ಲ, ಅವರ ಸೇವೆ ಮಾಡುವ ಭಾಗ್ಯ ಇಂದು ಇಲ್ಲವಾಯಿತಲ್ಲ ಎಂದು ಚಿಂತಿಸುತ್ತಲೇ ದಂಪತಿಗಳು ಮಲಗಿದರು. ಅಂತಹ ಕರಾಳ ಕಾರ್ಗತ್ತಲೆಯಲ್ಲಿ ಮಾರಭಕ್ತನ ಮನೆಗೆ ಒಬ್ಬ ಹಣ್ಣು ಮುದುಕ ಬಂದ. ಸುರಿಯುತ್ತಿರುವ ಮಳೆ, ಬೀಸುತ್ತಿರುವ ಗಾಳಿ, ಕೊರೆಯುತ್ತಿರುವ ಚಳಿಯಿಂದಾಗಿ ಅವನ ಹಲ್ಲುಗಳು ಒಂದೇ ಸಮನೆ ಕಟಗರಿಸುತ್ತಿದ್ದವು. ಉಟ್ಟ ಬಟ್ಟೆಯೆಲ್ಲ ತೊಯ್ದು ತಪ್ಪಡಿಯಾಗಿತ್ತು. ಮೈಯೆಲ್ಲ ಗುಗ್ಗರಿಗಟ್ಟಿ ಗದಗದಗದ ನಡುಗುತ್ತಿತ್ತು. ಧ್ವನಿ ತಾನಾಗಿ ಹೊರಡುತ್ತಿತ್ತು. ಹೆಜ್ಜೆಯನ್ನು ಎತ್ತಿಡುವುದೂ ಕಷ್ಟದ ಕೆಲಸವಾಗಿತ್ತು. ಕೈಯಲ್ಲಿ ಹಿಡಿದ ಕೋಲಿನ ಸಹಾಯದಿಂದ ಜೋಲಿ ಹೊಡೆಯುತ್ತಾ ಹೇಗೋ ಬಂದು ಹರ 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 ನಮಃ ಶಿವಾಯ ಎನ್ನುತ್ತಾ ಬಾಗಿಲನ್ನು ತಟ್ಟಿ, ಇಳೆಯಾಂಡ ಗುಡಿ ಮಾರನ ಮನೆ ಇದೆಯೋ ಎಂದು ಪ್ರಶ್ನೆ ಮಾಡಿದ. ಮಾರಭಕ್ತ ಆ ಧ್ವನಿಯನ್ನು ಕೇಳಿ ದಿಗ್ಗನೆ ಎದ್ದು ಏನೋ ಒಂದು ಅನಿರ್ವಚನೀಯ ಆಕರ್ಷಣೆಗೆ ಈಡಾದಂತೆ ಬಾಗಿಲನ್ನು ತೆರೆಯಲು ದಾಂಗುಡಿ ಇಟ್ಟ. ಗರ ಹೊಡೆದವನಂತೆ ಗಳಗಳನೆ ಓಡಿ ಬಂದು ಬಾಗಿಲನ್ನು ತೆರೆದು ನೋಡಿದ. ಮಬ್ಬು ದೀಪದ ಬೆಳಕಿನಲ್ಲಿ ಪುಣ್ಯವೇ ಹಣ್ಣಾದಂತಿರುವ ಜಂಗಮ ಮೂರ್ತಿಯನ್ನು ಕಂಡು ತಟ್ಟನೆ ಕಾಲ್ಗೆರಗಿ ಮರುಕ್ಷಣವೇ ಕೈಗೊಟ್ಟು ಅವರನ್ನು ಒಳಗೆ ಕರೆತಂದ. ಆಗಿನ ಅವರ ಪರಿಸ್ಥಿತಿಯನ್ನು ಕಂಡು ಮರನೆ ಮನದಲ್ಲಿ ಮರುಗಿ ತೊಯ್ದ ಬಟ್ಟೆಯನ್ನೆಲ್ಲ ಹಿಂಡಿದ. ನೀರಿನಲ್ಲಿ ನೆನೆದು ಹೋದ ಮುಪ್ಪಾದ ಮೈಯನ್ನು ಒರೆಸಲು ಬಟ್ಟೆ ಇಲ್ಲ. ಜಾಣೆಯಾದ ಹೆಂಡತಿ ತನ್ನ ಸೀರೆಯ ಸೆರಗಿನಿಂದಲೇ ಮೈಯೆಲ್ಲವನ್ನೂ ಒರೆಸಿದಳು. ಆದರೂ ಜಂಗಮ ಮೂರ್ತಿಯ ನಡುಕ ಬಿಡಲಿಲ್ಲ. ಉರಿ ಮಾಡಬೇಕೆಂದರೆ ಕಟ್ಟಿಗೆ ಕುಳ್ಳುಗಳಿರಲಿಲ್ಲ. ಮಗನಿಗೆ ಕೂಡಲೇ ಒಂದು ಆಲೋಚನೆ ಹೊಳೆಯಿತು. ತಂದೆಯ ಭುಜದ ಮೇಲೇರಿ ಜಂತೆಯ ಕಟ್ಟಿಗೆಗಳನ್ನು ಕಿತ್ತುಕೊಟ್ಟ. ಮಾರಭಕ್ತನ ಸಂತಸಕ್ಕೆ ಪಾರವೇ ಇರಲಿಲ್ಲ. ಮಗನನ್ನು ಮನದಲ್ಲಿಯೇ ಹೊಗಳುತ್ತಾ ಆ ಕಟ್ಟಿಗೆಗಳನ್ನು ಹೊತ್ತಿಸಿ ಉರಿ ಮಾಡಿ ಜಂಗಮ ಮೂರ್ತಿಯ ತೊಡೆ, ತೋಳು, ಪಾದ, ಬೆನ್ನು, ಎದೆ ಮತ್ತು ತಲೆಗಳನ್ನು ಬಿಸಿ ಮಾಡಿದ. ಚಳಿ ಬಿಟ್ಟಂತಾಗಿ ಮಾಹೇಶ್ವರ ಮೂರ್ತಿ ಸ್ವಲ್ಪ ಚೇತರಿಸಿಕೊಂಡ. ಹೆಂಡತಿ ಮತ್ತು ಮಗ ಮೆಲ್ಲನೆ ಆತನ ಕೈಕಾಲುಗಳನ್ನು ಒತ್ತಿ ದೇಹಾಯಾಸವನ್ನು ಕಡಿಮೆ ಮಾಡಿದರು. ಮತ್ತೊಂದು ಚಿಂತೆ ಮಾರಭಕ್ತನನ್ನು ಕಾಡತೊಡಗಿತು. ಬಂದ ಜಂಗಮ ಮೂರ್ತಿಗೆ ಉಣಬಡಿಸುವುದು ಹೇಗೆ? ಪ್ರಾಯಶಃ ಅವರಿಗೆ ಬಹಳ ಹಸಿವೆಯಾಗಿರಬೇಕು. ಮನೆಯಲ್ಲಿ ತಿನ್ನಲು ಏನೂ ಇಲ್ಲ, ಒಂದು ಕಾಳು ಧಾನ್ಯವೂ ಇಲ್ಲ. ಮಧ್ಯರಾತ್ರಿಯಲ್ಲಿ ನೆರೆಹೊರೆಯವರಿಂದ ಕಡ ತರುವುದು ಅವನಿಗೆ ಸಾಧ್ಯವಿಲ್ಲ. ಏನು ಮಾಡಿದರೆ ಈ ಜಂಗಮರನ್ನು ತೃಪ್ತಿಪಡಿಸಬಹುದು ಎಂಬ ಆಲೋಚನೆಯಿಂದ ಅವನಿಗೆ ದಿಕ್ಕು ಕಾಣದಂತಾಯಿತು. ಆತ ಹೆಂಡತಿಯ ಮುಖವನ್ನು ನೋಡಿದಾಗ ಅವಳು ಜಾಣ್ಮೆಯಿಂದ ಒಂದು ಉತ್ತರವನ್ನು ಹೇಳಿದಳು. ಸ್ವಾಮಿ, ನಿನ್ನೆಯೇ ನಮ್ಮ ಹೊಲವನ್ನು ಬಿತ್ತಿ ಬಂದಿದ್ದೀರಿ. ಇನ್ನೂ ಅವು ಸಂಪೂರ್ಣ ಮೊಳಕೆ ಒಡೆದಿರಲಿಕ್ಕಿಲ್ಲ. ಸ್ವಲ್ಪ ಒಡೆದಿದ್ದರೂ ಚಿಂತೆ ಇಲ್ಲ. ಅವುಗಳನ್ನೇ ನೆಲವನ್ನು ಬಗೆದು ಆಯ್ದು ತನ್ನಿರಿ. ನಾನು ಸ್ವಚ್ಛ ಮಾಡಿ ಅನ್ನವನ್ನು ಸಿದ್ಧಪಡಿಸುತ್ತೇನೆ. ಶಿವಭಕ್ತನ್ನು ಉಪವಾಸ ಹಾಕಿದ ಮಹಾಪಾಪಕ್ಕೆ ಪಕ್ಕಾಗುವುದು ಬೇಡ. ನೀವು ಬರುವುದರೊಳಗೆ ಹಿತ್ತಲಿನ ತೋಟದಲ್ಲಿರುವ ಸೊಪ್ಪನ್ನು ತಂದು ಸಾರನ್ನು ಸಿದ್ಧಪಡಿಸುತ್ತೇನೆ. ಬರೀ ಅನ್ನವನ್ನು ಸ್ವಾಮಿಗಳಿಗೆ ನೀಡುವುದು ಹೇಗೆ ಎಂದು ಹೇಳಿ ಗಂಡನನ್ನು ಪ್ರೋತ್ಸಾಹಿಸಿ ಪ್ರೇಮದಿಂದ ಕಳುಹಿಸಿಕೊಟ್ಟಳು. ಅವಳ ಉಪಾಯಕ್ಕೆ ಮಾರಭಕ್ತ ತಲೆದೂಗಿದನು. ಅಂತಹ ಕತ್ತಲೆಯಲ್ಲಿಯೇ ಕೈಯಲ್ಲಿ ಒಂದು ದೀಪವನ್ನು ಹಿಡಿದುಕೊಂಡು ಹೊಲದಲ್ಲಿ ಬಿತ್ತಿದ ಭತ್ತದ ಬೀಜಗಳನ್ನು ಆಯ್ದುಕೊಂಡು ಬರಲು ಹೋದ. ಇತ್ತ ಅವನ ಹೆಂಡತಿ ಸೊಪ್ಪನ್ನು ತಂದು ರುಚಿಕಟ್ಟಾದ ಸಾರನ್ನು ಸಿದ್ಧಪಡಿಸಿದಳು. ಬಂದ ಕೂಡಲೇ ಗಂಡನಿಂದ ಆ ಬೀಜಗಳೆಲ್ಲವನ್ನೂ ಚೆನ್ನಾಗಿ ತೊಳೆದು ಸ್ವಾಮಿಗಳಿಗಾಗುವಷ್ಟು ಅನ್ನವನ್ನು ಮಾಡಿ ಮಗನನ್ನು ಬಾಳೆಯ ಎಲೆ ತರಲು ಕಳುಹಿಸಿಕೊಟ್ಟಳು. ಜಂಗಮ ಮೂರ್ತಿಗೆ ಪ್ರಯಾಣದ ಆಯಾಸದಿಂದಾಗಿಯೋ ಹಸಿವೆಯ ಆಧಿಕ್ಯದಿಂದೆಯೋ ಕಣ್ಣಿಗೆ ಮಬ್ಬು ಕವಿದಂತಾಗಿ ನಿದ್ದೆ ಹತ್ತಿತ್ತು. ಮಾರಭಕ್ತನು ಅವರ ಬಳಿ ಬಂದು, ನಮ್ಮಿಂದ ಮಹಾಪರಾಧವಾಯಿತು. ಬೆಳಗಾಗುತ್ತಾ ಬಂದಿದೆ. ತಮಗೆ ಬೇಗ ಉಣಬಡಿಸುವುದಾಗಲಿಲ್ಲ. ನಮ್ಮ ಮೇಲೆ ಕರುಣೆ ತೋರಿ ಪ್ರಸಾದ ಸ್ವೀಕರಿಸಲು ಏಳಬೇಕು ಎಂದು ವಿನಮ್ರವಾಗಿ ಬೇಡಿಕೊಂಡನು. ಜಂಗಮನು ಸ್ನಾನಕ್ಕೆ ಸಿದ್ಧನಾದ ಕೂಡಲೇ
ಸಾವಕಾಶವಾಗಿ ಕೈ ಹಿಡಿದು ಕರೆದುಕೊಂಡು ಬಂದು ಬಿಸಿ ನೀರಿಂದ ಸ್ನಾನ ಮಾಡಿಸಿ ಪೂಜಾಗೃಹಕ್ಕೆ ಕರೆದೊಯ್ದನು. ಶಿವಪೂಜೆ ಮುಗಿಯಲು ಬಂತು. ಬಾಳೆಯ ಎಲೆಯನ್ನು ತರಲು ಹೋದ ಮಗನು ಇನ್ನೂ ಬರಲಿಲ್ಲವೆಂದು ಹೋಗಿ ನೋಡುತ್ತಾನೆ. ಗಿಡದ ಬಳಿಯಲ್ಲಿ ಅವನು ನಿಶ್ಚೇಷ್ಟಿತನಾಗಿ ಬಿದ್ದಿದ್ದಾನೆ. ಕೂಗಿದ, ಮೈ ಹಿಡಿದು ಅಲ್ಲಾಡಿಸಿದ. ಮಗನು ಮಾತೇ ಆಡಲಿಲ್ಲ. ಮಗ ಮರಣ ಹೊಂದಿದನೆ ಎನ್ನುವ ಭಯ ಅವನನ್ನು ಆವರಿಸಿತು. ಆದರೆ ಅದು ಕ್ಷಣಕಾಲ ಮಾತ್ರ. ಮರುಕ್ಷಣವೇ ಜಂಗಮ ಮೂರ್ತಿಯು ಹಸಿದು ಕುಳಿತಿದ್ದಾನೆ. ಹಸುವಿನಿಂದ ಅವರು ಕಂಗೆಟ್ಟಿರಬಹುದು. ಅವರ ಊಟಕ್ಕೆ ತಡ ಮಾಡುವುದು ಅಪರಾಧವಾಗುತ್ತದೆ ಎಂಬ ವಿಚಾರ ಸುಳಿದು ಗುಲ್ಲು ಗದ್ದಲ ಸದ್ದು ಮಾಡಿದರೆ ಎಲ್ಲಿ ಅವರು ಊಟವನ್ನು ಮಾಡುವುದನ್ನೇ ಬಿಟ್ಟು ಬಿಡುವರೋ ಎಂಬ ಭಯ ಆವರಿಸಿತು. ಆದ್ದರಿಂದ ಸಮಾಧಾನವನ್ನು ಅಂತರಂಗದಲ್ಲಿ ಸ್ಥಾಪಿಸಿಕೊಂಡು ಏನೂ ನಡೆದೇ ಇಲ್ಲ ಎನ್ನುವಂತೆ ಬಾಳೆಯ ಎಲೆಯನ್ನು ಕೊಯ್ದು ತಂದು ಸ್ವಚ್ಛಗೊಳಿಸಿ ತೊಳೆದು ಸ್ವಾಮಿಗಳ ಮುಂದೆ ಇರಿಸಿದನು. ವಿನಮ್ರನಾಗಿ ನಿಂತುಕೊಂಡು ಜಂಗಮ ಮೂರ್ತಿಯ ದಾಸೋಹವನ್ನು ಪ್ರೇಮ ಆದರಿಂದ ನೋಡುತ್ತಾ ನಿಂತನು. ಕೂಡಲೇ ಹೆಂಡತಿ ಸಿದ್ಧಪಡಿಸಿದ ಅನ್ನವನ್ನು ಸಾರನ್ನು ನೀಡಿ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಎಂದು ಬೇಡಿಕೊಂಡಳು. ಜಂಗಮನು, ನಾನು ಒಬ್ಬನೇ ಊಟ ಮಾಡುವುದಿಲ್ಲ, ಅದು ನನ್ನ ವ್ರತ. ನೀವು ಕುಳಿತುಕೊಳ್ಳಿರಿ, ಇಲ್ಲವೇ ನಿಮ್ಮ ಮಗನನ್ನಾದರೂ ಕರೆಯಿರಿ, ಅವನನ್ನು ಕೂಡಿಸಿರಿ, ಕರೆಯಿರಿ ಅವನನ್ನು ಎಂದು ಹೇಳಿದನು. ಗಂಡ ಹೆಂಡಿರಿಬ್ಬರೂ ತಬ್ಬಿಬ್ಬಾದರು. ಮಗನು ಮರಣ ಹೊಂದಿದನೆಂದು ಹೇಳಿದರೆ ಊಟ ಮಾಡದೆ ಎದ್ದು ಬಿಡುತ್ತಾರೆ. ನನ್ನ ವ್ರತಕ್ಕೆ ಭಂಗ ಬರುತ್ತದೆ, ಅದಕ್ಕಿಂತ ಮರಣವೇ ಲೇಸು. ಆದುದರಿಂದ ಇನ್ನೊಮ್ಮೆ ಮಗನನ್ನು ಕರೆದು ನೋಡುತ್ತೇನೆ, ಎಬ್ಬಿಸಿ ನೋಡುತ್ತೇನೆ. ಏಳದಿದ್ದರೆ ಬಾಳೆಯ ಎಲೆಯನ್ನು ಕೊಯ್ಯುವ ಚೂರಿಯಿಂದ ಇರಿದುಕೊಂಡು ನನ್ನನ್ನೇ ಶಿವನಿಗೆ ಸಮರ್ಪಿಸಿಬಿಡುತ್ತೇನೆ ಎನ್ನುವ ನಿರ್ಧಾರದಿಂದ ಬಾಳೆ ಗಿಡದ ಬಳಿ ಹೋಗಿ ಚೂರಿಯನ್ನು ಕೈಯಲ್ಲಿ ಹಿಡಿದುಕೊಂಡು, ಏಳು ಮಗು, ನೀ ಬಂದುದಲ್ಲದೆ ಊಟ ಮಾಡುವುದಿല്ലെಂದು ಸ್ವಾಮಿಗಳು ಹಾಗೆಯೇ ಕುಳಿತಿದ್ದಾರೆ. ಅವರ ಆರೋಗಣೆಗೆ ತಡವಾಗುವುದನ್ನು ನೀನು ಹೇಗೆ ಸಹಿಸುವೆ? ನಮ್ಮ ಈ ದಾಸೋಹ ವ್ರತಕ್ಕೆ ಭಂಗವಾಗಬಾರದು. ಎದ್ದೇಳು, ಬೇಗ ಎದ್ದೇಳು ಎಂದು ಕೂಗಿದ. ಕೂಡಲೇ ಆ ಶಿಶುವು ಎದ್ದನು. ಕೂಡಲೇ ಮಾರಭಕ್ತನಿಗೆ ಅರಿವಾಗದಷ್ಟು ಆನಂದ ಉಂಟಾಯಿತು. ಸ್ವರ್ಗವು ಮೂರೇ ಗೇಣು ಇದೆಯೇನೋ ಎನ್ನುವಂತಹ ಆನಂದ ಉಕ್ಕೇರಿತು. ಆ ಮಗನನ್ನು ಪ್ರೇಮದಿಂದ ಅಪ್ಪಿಕೊಂಡು ಅವನನ್ನು ಒಡಗೂಡಿ ಕೈ ಹಿಡಿದುಕೊಂಡು ಬಂದು ಸ್ವಾಮಿಗಳಿಗೆ ನಮಸ್ಕರಿಸಿ ಆತನನ್ನು ಪಕ್ಕದಲ್ಲಿ ಕೂರಿಸಲು ನೋಡುತ್ತಾನೆ. ಆದರೆ ತನ್ನ ಕಣ್ಣುಗಳನ್ನು ತಾನೇ ನಂಬುವಂತಿರಲಿಲ್ಲ. ಜಂಗಮ ಮೂರ್ತಿಯು ಸಾಕ್ಷಾತ್ ಶಿವನಾಗಿ ಮಾರ್ಪಟ್ಟಂತೆ ಅವನಿಗೆ ಕಂಡಿತು. ಸಾಕ್ಷಾತ್ ಶಿವನೇ, ಮಹಾದೇವನೇ ಆ ಜಂಗಮ ರೂಪಿಯಾಗಿ ಬಂದು ಕುಳಿತದ್ದು ಅವನಿಗೆ ಬೋಧೆಯಾಯಿತು. ಎಲ್ಲವೂ ಶಿವಮಯವಾಗಿರುವುದನ್ನು ಅನುಭವಿಸಿದ. ಆ ಕ್ಷಣದಲ್ಲಿ ಅವನ ಭಕ್ತಿಯು ಶಿವನೊಡನೆ ಏಕವಾಯಿತು. ಅವನಿಗೆ ದೇಹವು ಬಂಧನವಾಗಿ ತೋರ್ಪಡಿಸಿ ಇಡಿಯಾಗಿ ಸತಿಪತಿ ಪುತ್ರರೆಲ್ಲರೂ ಅವನ ಚರಣಗಳಿಗೆ ನಮಸ್ಕರಿಸುತ್ತಿರಲು ಇದ್ದಕ್ಕಿದ್ದಂತೆ ಮೂವರು ಬೆಳಕಿನಲ್ಲಿ ಲೀನವಾಗಿ ಹೋದರು. ಓಂ ನಮಃ